ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಾಕ್ಯ. ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಇಸ್ರಾಯೇಲ್ ಮಕ್ಕಳು ಇನ್ನೇನು ಕಾನಾನ್ ದೇಶದ ಹತ್ತಿರಕ್ಕೆ ಬಂದಿದ್ದಾರೆ. ಆದರೆ ಮೋಶೆಗೆ ದೇವರ ಒಂದು ಆಜ್ಞೆ ಇದೆ, ನೀನು ಕಾನಾನ್ ದೇಶವನ್ನು ಪ್ರವೇಶಿಸಬಾರದು, ನೀನು ಇಲ್ಲಿಯೇ ಪ್ರಾಣವನ್ನು ಬಿಡಬೇಕು. ಯಾಕೆಂದರೆ ನೀನು ಇಸ್ರಾಯೇಲರ ಮುಂದೆ ನನ್ನ ಗೌರವವನ್ನು ಕಾಪಾಡದೇ ಇದ್ದರಿಂದ ನೀನು ಕಾನಾನ್ ದೇಶವನ್ನು ಎಂಟರ್ ಆಗಬಾರ್ದು. ಹಾಗೆ ಧರ್ಮೋಪದೇಶ ಕಾಂಡ ಎಂಬುದು ಒಂದು ಫ್ಲ್ಯಾಶ್ ಬ್ಯಾಕ್ಗಾಗಿ ಮೋಶೆ ಮಾತಾಡುವಂತಹ ಮಾತುಗಳು. ಇಸ್ರಾಯೇಲ್ ಮಕ್ಕಳನ್ನು ದೇವರು ಯಾವ ರೀತಿ ಕರ್ಕೊಂಡು ಬಂದರು ಎಂಬುದನ್ನು ಮೋಶೆ 3 ಉಪನ್ಯಾಸಗಳ ಮೂಲಕ ಮಾತನಾಡುವಂತಹ ಒಂದು ದೊಡ್ಡ ಉಪನ್ಯಾಸಗಳ ಮಾತುಗಳು ಎಂಬುದಾಗಿ ನಾವು ನೋಡ್ಬೋದು. ಮೋಶೆ ಅವರಿಗೆ ಹೇಳ್ತಾ ಇದ್ದಾನೆ, ಯಾವ್ಯಾವ ಮಾರ್ಗದ ಮೂಲಕ ಹೇಗೆ ಕರ್ಕೊಂಡು ಬಂದರು, ನೆಕ್ಸ್ಟ್ ಹೇಗಿರಬೇಕು, ಏನು ಎಲ್ಲವನ್ನು ಹೇಳ್ತಾ ಅವರನ್ನು ದೃಢಪಡಿಸ್ತಾ ಇದ್ದಾನೆ. ಯಾಕೆಂದರೆ ಈಗ ಒಂದು ಫೇರ್ವೆಲ್ ಮೀಟಿಂಗ್ ಥರ ಈಗ ಮೋಶೆ ಅಲ್ಲಿಂದ ಹೋಗ್ತಾ ಇದ್ದಾನೆ. ಮೋಶೆ ಇನ್ನು ಈ ಇಸ್ರಾಯೇಲ್ ಮಕ್ಕಳ ಜೊತೆಯಲ್ಲಿ ಇರಲ್ಲ. ಇವರ ಪ್ರಯಾಣದಲ್ಲಿ ಇಲ್ಲಿವರೆಗೂ ಬಂದಂತಹ ಮೋಶೆ, ಹೆಚ್ಚು ಕಡಿಮೆ 40 ವರ್ಷ ಜೊತೆಗಿದ್ದಂತಹ ಮೋಶೆ ಈಗ ಒಂದು ಬೀಳ್ಕೊಟ್ಟು ಅಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳ ಸಂಗಡ ಮಾತನಾಡ್ತಾ ಇರುವಂತಹ ವಿಷಯ, ಒಂದೊಂದು ಕುಲಗಳ ಬಗ್ಗೆ ಆಶೀರ್ವಾದ ವಚನಗಳನ್ನು ಈಗ ಮೋಶೆ ಹೇಳ್ತಾ ಇರೋದನ್ನು ನೋಡ್ಬೋದು. ಒಂದೊಂದು ಕುಲಗಳಿಗೆ ಯಾವ್ಯಾವ ರೀತಿಯಲ್ಲಿ ನೆಕ್ಸ್ಟ್ ಆಶೀರ್ವಾದ ಉಂಟಾಗ್ತದೆ, ಯಾವ ರೀತಿಯಲ್ಲಿ ಅವರು ಮುಂದೆ ಬರ್ತಾರೆ ಎಂಬುದನ್ನು ಮೋಶೆ ಅವರಿಗೆ ತಿಳಿಸ್ತಾ ಇರುವಂತಹ ಒಂದು ಮಾತುಗಳು. ಎಲ್ಲ ಒಂದು ಕಡೆಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಕುಲದ ಬಗ್ಗೆ ಹೇಳುತ್ತಾ ಬಂದು ಕೊನೆಗೆ ಆ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಾಗ ಇನ್ನೇನು ಮೋಶೆಯ ಮರಣ ಹತ್ರ ಬಂತು. ಈಗ ಅವರು ಟೋಟಲ್ ಆಗಿ ಇಸ್ರಾಯೇಲರೇ, ನೀವು ಎಷ್ಟೋ ಧನ್ಯರು. ಯಾಕೆ ಇಸ್ರಾಯೇಲರು ಧನ್ಯರು? ಯಾಕೆಂದರೆ ದೇವರಿಗೆ ವಿರುದ್ಧವಾಗಿ ಜೀವಿಸಿದಂತಹ ಅವರನ್ನು, ಇಷ್ಟೆಲ್ಲ ಗುಣಗುಟ್ಟಿದಂತಹ ಅವರನ್ನು ದೇವರು ಕರ್ಕೊಂಡು ಇನ್ನೇನು ಹೊಸ ಒಂದು ದೇಶಕ್ಕೆ, ಹಾಲು ಜೇನು ಹರಿಯುವಂತಹ ದೇಶಕ್ಕೆ, ತಾವು ಎಂದೂ ನೋಡದೇ ಇರುವಂತಹ ಒಂದು ಹೊಸ ದೇಶಕ್ಕೆ, ತನ್ನ ಪಿತೃಗಳಿಗೆ ವಾಗ್ದಾನ ಮಾಡಿದಂಥ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಯಾಕೆಂದರೆ ದೇವರು ಆ ಪ್ರಾಮಿಸನ್ನು ಉಳಿಸ್ಕೊಂಡಂತಹ ದೇವರು. ಅಬ್ರಹಾಮನಿಗೆ ಮಾಡಿದ ವಾಗ್ದಾನ, ಯಾಕೋಬನು ಐಗುಪ್ತಕ್ಕೆ ಇಳಿದು ಹೋಗುವಾಗ ದೇವರು ಮಾಡಿದಂತಹ ವಾಗ್ದಾನ, ಅದನ್ನು ದೇವರು ನೆರವೇರಿಸ್ತಾ ಇದ್ದಾರೆ. ಇಸ್ರಾಯೇಲರೇ, ದೇವರು ಮಾಡಿದಂಥ ವಾಗ್ದಾನವನ್ನು ನೆರವೇರಿಸುವಂಥ ರೀತಿಯ ಸನ್ನಿವೇಶಗಳು ನಿಮ್ಮಲ್ಲಿರಲಿಲ್ಲ. ನೀವು ಅದಕ್ಕೆ ವಿರುದ್ಧವಾಗಿದ್ದಿರಿ. ಆದರೆ ದೇವರು ಉನ್ನತನಾದ ದೇವರು. ಆತನು ನಿನಗಾಗಿ ಮಾಡಿದಂಥ ಅದ್ಭುತ ಕಾರ್ಯಗಳು ಎಷ್ಟೋ ದೊಡ್ಡದು. ಈಗ ಹೇಳ್ತಾ ಇದ್ದಾನೆ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಈ ಲೋಕದಲ್ಲಿ ಅನೇಕ ಜನಾಂಗದವರಿದ್ದಾರೆ. ಇಸ್ರಾಯೇಲನ್ನು ಬಿಟ್ಟರೆ ಅನೇಕ ಜನಾಂಗದವರಿದ್ದಾರೆ. ಆದರೆ ದೇವರು ಅವರಿಗೆ ಯಾವ ಸಹಾಯ ಮಾಡಲಿಲ್ಲ. ಇಸ್ರಾಯೇಲರೇ, ನೀವೆಷ್ಟು ಭಾಗ್ಯವಂತರು, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ದೇವರ ಅನುಗ್ರಹ ನಿಮ್ಮ ಮೇಲಿತ್ತು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಾನು ನೀವು ಎಷ್ಟೋ ಭಾಗ್ಯವಂತರು. ನಮಗಿಂತ ಉನ್ನತರಾದವರು, ನಮಗಿಂತ ಶ್ರೇಷ್ಠರಾದವರು, ನಮಗಿಂತ ಜ್ಞಾನವುಳ್ಳವರು, ಬುದ್ಧಿಯುಳ್ಳವರು ನಮ್ಮ ಕುಟುಂಬದಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಸಮೂಹದಲ್ಲಿ, ನಮ್ಮ ಅಕ್ಕಪಕ್ಕಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿದ್ದಾಗಲೂ ಸಹ ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಂತಹ ಒಬ್ಬ ದೇವರು, ನನ್ನನ್ನು ನಿಮ್ಮನ್ನು ಕರೆದಂತಹ ಒಬ್ಬ ದೇವರು, ಆತನು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆತನ ಆಶೀರ್ವಾದ ಹೊಂದಿದವರು ನಾವು. ಆತನು ನಮ್ಮನ್ನು ಕಾಯುವಂತಹ ಗುರಾಣಿಯಾಗಿದ್ದಾನೆ. ಡಾಲು ಅಂದರೆ ಗುರಾಣಿ, ನಮ್ಮ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡಿದವನು. ಎಷ್ಟೋ ಸನ್ನಿವೇಶಗಳು ನಮಗೆ ವಿರುದ್ಧವಾಗಿ ಬಂದಾಗ ನಾವು ಇನ್ನೇನು ಮುಳುಗ್ಬಿಟ್ವಿ, ಇನ್ನಿದರಿಂದ ಪರಿಹಾರ ಇಲ್ಲ, ಇನ್ನು ಬಿಡುಗಡೆ ಇಲ್ಲ ಎಂಬುದಾಗಿ ಯೋಚನೆ ಮಾಡಿದ ಸಂದರ್ಭದಲ್ಲೂ ಸಹ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ನಮ್ಮಷ್ಟು ಭಾಗ್ಯವಂತರು ಈ ಲೋಕದಲ್ಲಿ ಯಾರೂ ಇಲ್ಲ. ಎಷ್ಟೋ ಜನರು ಕಷ್ಟದಲ್ಲಿ, ವೇದನೆಯಲ್ಲಿ ಹಾದು ಹೋಗುವಾಗಲೂ ಸಹ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಧೈರ್ಯಪಡಿಸಿ, ನಮ್ಮನ್ನು ಆದರಣೆಗೊಳಿಸಿ, ನಮ್ಮನ್ನು ಬಲಪಡಿಸಿ ಸಹಾಯ ಮಾಡಿದ
ಸರ್ವಶಕ್ತನಾದ ದೇವರು, ಆತನು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಈಗ ಮೋಶೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಎಷ್ಟೋ ಜನಾಂಗದವರಿದ್ದಾರೆ, ಆದರೆ ಯಾರಿಗೂ ಈ ಭಾಗ್ಯ ಸಿಕ್ಕಲಿಲ್ಲ. ನಿಮ್ಮನ್ನು ಪ್ರೀತಿಸಿದ್ರು. ಯಾಕೆ ಗೊತ್ತಾ? ಅಬ್ರಹಾಮನಿಗೆ ಮಾಡಿದ ಆಶೀರ್ವಾದ. ಎಷ್ಟೋ ಸಂದರ್ಭದಲ್ಲಿ ನಾವು ಸಹ ಈ ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅರ್ಹರಾಗಿರಲಿಲ್ಲ. ಆದರೆ ನಮ್ಮನ್ನು ದೇವರು ಪ್ರೀತಿಸಿದ್ದಕ್ಕೆ ಕಾರಣ ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ. ಆತನ ರಕ್ತ ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮ್ಮನ್ನು ಶುದ್ಧೀಕರಿಸಿ ಆತನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದರೆ ಈ ಬೆಳಗ್ಗೆ ದೇವರ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ನೀನು ಮಾಡಿದೆಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತನಲ್ಲಿ ಆಶ್ರಯಿಸಿ ಆತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ಮರೆ ಮಾಡು. ನಮ್ಮಂಥ ಭಾಗ್ಯವಂತರು ಈ ಲೋಕದಲ್ಲಿ ಯಾರೂ ಇಲ್ಲಪ್ಪ. ನಮ್ಮ ಜೀವಿತದಲ್ಲಿ ನೀನು ಮಾಡಿದೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಅದನ್ನು ನೆನೆಸಿ ನಿನಗಾಗಿ ಜೀವಿಸುವ ಹಾಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.